ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಟ್ಟು ನನ್ನ ಕಾಲಂತೂ ಕಪ್ಪೆ ಹೊಟ್ಟೆ ಉದ್ದಂಗೆ ಓದ್ಬಿಟ್ಟಿದೆ. ನಮ್ಮ ಅಥರ್ವನೇ ಇವತ್ತಿನ ಸಂಜೆ ಪೂಜೆ ಮಾಡ್ತಾ ಇರೋದು. ಇವತ್ತು ಸ್ನಾಕ್ಸ್ ಏನು ಇಲ್ಲ, ಸಂಜೆ ಬಂದು ತಿನ್ನೋಕೆ ಅಂತೇಳಿ ನಮ್ಮಮ್ಮ ಇವತ್ತು ಅಥರ್ವಂಗೋಸ್ಕರ ಮಂಡಕ್ಕಿ ಉಸ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಗಾರ್ಗೆನ ನಮ್ಮ ರಿಲೇಟಿವ್ಸ್ ಒಬ್ರು ತಂದು ಕೊಟ್ರು, ಸಖತ್ತಾಗಿತ್ತು ಟೇಸ್ಟ್. ನೈಟ್ ಊಟಕ್ಕೆ ನೆಂಚ್ಕೊಳಕ್ ಏನು ಇಲ್ಲ ಅಂತ ಹೇಳಿ ಈ ತರ ಒಣಮೀನ್ ಸುಡ್ತಾ ಇದ್ದಾರೆ, ಸೂಪರ್ ಟೇಸ್ಟ್ ಆಗಿರುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ಬರೋದೇ ಒಂದು ದೊಡ್ಡ ಕಷ್ಟ. ಅದಕ್ಕೆ ನಮ್ಮ ಅಥರ್ವನು ರೆಡಿ ಆಗ್ಬಿಟ್ಟಿದ್ದಾನೆ. ಇವತ್ತೊಂದಿನ ಸ್ಕೂಲ್ ಬಂಕು ಅಲ್ಲನ ಚಿನ್ನ, ಸ್ಕೂಲ್ಲೇದ ಇರೋದು. ಹಾಗೆ ಹಾಸ್ಪಿಟ್ಲಲ್ಲಿ ಊಟ ಮಾಡಕ್ಕೆಲ್ಲ ಹೇಗಿದೆ ಪ್ಲೇಸು, ಡೆಲಿವರಿಗೆ ಇಲ್ಲೇ ಬರ್ಬೇಕಲ್ವಾ ಅಂತ ಹೇಳಿ ಒಂದು ರೌಂಡ್ ನೋಡ್ಕೊಂಡು ಬರ್ತಾ ಇದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್, ಬನ್ನಿ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆನೆ ನಮ್ಮಮ್ಮ ಕಡುಬು ಮಾಡಿದ್ರು. ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಲಾಸ್ಟ್ ಮಂತ್ ಚೆಕಪ್ಪು. ಹಾಗೆ ಏನು ಹೇಳ್ತಾರಂತ ಗೊತ್ತಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಎದ್ಬಿಟ್ಟು ಎಲ್ಲಿಗಪ್ಪ ರೆಡಿ ಆಗ್ತಾ ಇದ್ದಾರೆ ಇವರು, ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ನಾವಿವತ್ತು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ನೆನ್ನೆ ಬ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ನೆನ್ನೆ ಆಲ್ರೆಡಿ ಹಾಸ್ಪಿಟಲಿಗೆ ಹೋಗಿ ಬಂದ್ವಿ, ಡಾಕ್ಟರ್ ಸಿಗಲಿಲ್ಲ, ಹಾಗಾಗಿ ಮತ್ತೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 7 o'clock, 7 ಗಂಟೆ ಆಗಿದೆ. ಈಗ ನಾನು ಸ್ವಲ್ಪ ಹೊತ್ತಿಗೆ ಆಟೋ ಬರುತ್ತೆ, ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಇವಾಗ ಬಸ್ ಹತ್ಕೊಂಡು ಹಾಸ್ಪಿಟಲಿಗೆ ಹೋಗಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಸ್ಪಿಟಲಿಗೆ ಹೋದ್ಮೇಲೆ ಅಲ್ಲಿ ಎಷ್ಟು ಟೈಮ್ ಆಗುತ್ತೋ ಏನೋ ನೋಡಬೇಕು. ಎಲ್ಲರ ಬ್ಲಡ್ ಟೆಸ್ಟು ಅದೆಲ್ಲ ಮಾಡೋದಿದೆ. ಇವತ್ತು ಲಾಸ್ಟ್ ವಿಸಿಟ್ ಆಗಿರೋದ್ರಿಂದ 9th ಮಂತಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಅಥರ್ವನು ರೆಡಿ ಆಗಿಬಿಟ್ಟಿದ್ದಾನೆ. ಇವತ್ತೊಂದಿನ ಸ್ಕೂಲ್ ಬಂಕು ಅಲ್ಲನ ಚಿನ್ನ, ಸ್ಕೂಲ್ಲೇದ ಇರೋದು. ಸ್ಕೂಲೇದು ಯಾವ ಕಡೆ ಹೋಗೋದು ಇವಾಗ? ಹಾಸ್ಪಿಟಲಿಗೆ ಹೋಗೋದು. ಅಮ್ಮಮ್ಮ ಕೂಡ ರೆಡಿ ಆಗ್ತಿದ್ದಾರೆ. ಹೇಳು ಅಮ್ಮಮ್ಮ ರೆಡಿ. ನೋಡಿದ್ರಲ್ವ ಗಾಯ್ಸ್, ಇವಾಗ ಆಟೋ ಬರುತ್ತೆ, ಆಟೋದಿಂದ ಹೋಗಿ ಬಸ್ ಹತ್ಕೊಂಡು ಹೋಗಬೇಕು. ಈಗ ಫಸ್ಟು ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಅಲ್ಲಿ ಬಸ್ಸು ಎಷ್ಟೊತ್ತಿಗೆ ಬರುತ್ತೋ ನೋಡಿ ಕಾದಿ ಹೋಗಬೇಕು. ಓಕೆ ಗೈಸ್, ಅಲ್ಲಿಗೆ ಹೋದ್ಮೇಲೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಡೀಟೇಲ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನಗೂ ಗೊತ್ತಿಲ್ಲ ಮುಂದೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಹಾಗೆ ನಮ್ಮ ಬ್ಲಾಗ್ನ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್. ಇವಾಗ ಆಟೋ ಬರ್ತಾ ಇದೆ. ನಮ್ಮ ಅಥರ್ವ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಇವತ್ತೆಲ್ಲ ಹೊರಗಡೆ ಒಂದು ಟ್ರಿಪ್ ಹೋಗ್ತಾ ಇದೀವಿ ಅನ್ನೋ ಥರ ಖುಷಿಯಾಗಿದ್ದಾನೆ. ಯಾಕಂದರೆ ಸ್ಕೂಲ್ ಒಂದಿನಲ್ಲಿ ರಜಾ ಆಯ್ತಲ್ವಾ, ಹಾಗಾಗಿ ನಮ್ಮಮ್ಮ ರೆಡಿ ಆದರು. ಇನ್ನು ಆಟೋಕ್ಕೋಸ್ಕರ ಕಾಯ್ತಾ ಇದ್ವಿ. ಆಟೋ ಬರೋ ತನಕ ಹೊರಗಡೆ ನಿಂತ್ಕೊಂಡಿದ್ವಿ. ಯಾಕಂದರೆ ಸ್ವಲ್ಪ ಬೇಗನೆ ಹೋದರೆ ನಮಗೆ ಟೆನ್ಷನ್ ಇರಲ್ಲ. ಇವತ್ತು ಡೈಲಿ ಹೇಳೋಕ್ಕಿಂತ ಬೇಗನೆ ಸ್ವಲ್ಪ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಬೇಗ ಹೋಗೋದ್ರಿಂದ ಸ್ವಲ್ಪ ಅಲ್ಲಿ ಟೋಕನ್ ಎಲ್ಲ ತೊಗೊಳೋದಿರುತ್ತಲ್ವ ಹಾಸ್ಪಿಟಲಲ್ಲಿ. ಫಸ್ಟು ಟೋಕನ್ ಎಲ್ಲ ತೊಗೊಂಡ್ರೆ ನಮಗೆ ಫಸ್ಟ್ ಚೆಕಪ್ ಎಲ್ಲ ಮಾಡ್ತಾರಲ್ವ, ಹಾಗಾಗಿ ಹೊರಟ್ವಿ. ಮನೇಲಿ ಅಪ್ಪಾಜಿ ಇರೋದ್ರಿಂದ ಮನೆಗೆ ಬೇಗ ಬರಬೇಕು. ಆಟೋದಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಆಟೋ ಎಷ್ಟೊತ್ತಿಗೆ ಬರುತ್ತೋ ಅಂತ ಹೇಳಿ. ನಾವು ಸ್ವಲ್ಪ ಬಸ್ ಬರೋಕ್ಕಿಂತ ಮುಂಚೆನೇ ಹೋಗಿ ನಿಂತ್ಕೊಂಡು ಕಾಯ್ತಾ ಇರ್ತೀವಿ. ಯಾಕಂದರೆ 9th ಮಂತ್ ಅಲ್ವಾ, ರಿಸ್ಕ್ ತಗೊಳೋದು ಬೇಡ, ಅರ್ಜೆಂಟ್ ಮಾಡ್ಕೊಳೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಹೊರಡ್ತೀವಿ. ಆಟೋ ಬಂತು. ನಮ್ಮ ಅಥರ್ವ ಅಂತೂ ಹೋಗ್ತಾ ಇದ್ದಾನೆ. ಅವ್ನು ಫಿಕ್ಸ್ ಆಗಿಬಿಟ್ಟ ಇವತ್ತು ಸ್ಕೂಲ್ ಇಲ್ಲ ಅಂತ ಹೇಳಿಬಿಟ್ಟು. ನಮ್ಮಮ್ಮ ಅಥರ್ವ ಇಬ್ಬರು ಆಟೋದಲ್ಲಿ ಹತ್ತಾ ಇದ್ದಾರೆ. ಆಟೋದಿಂದ ಹೋಗಿ ಬಸ್ ಸ್ಟಾಪಿಗೆ ಇಳಿಯೋದೇ ಒಂದು ಸ್ವಲ್ಪ ಕಷ್ಟ. ಯಾಕಂದರೆ ರೋಡಲ್ಲಿ ಸ್ವಲ್ಪ ಈ ಆಟೋದವರು ಸ್ವಲ್ಪ ಸ್ಪೀಡಾಗಿ ಓಡಿಸ್ತಾ ಇರ್ತಾರೆ, ಡಗ 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 ಅಂತ ಹೇಳಿಬಿಟ್ಟು. ಅದು ಈಗ 9th ಮಂತ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಜರ್ನಿ ಎಲ್ಲ. ಈಗ ಬಸ್ ಸ್ಟಾಪಿಗೆ ಬಂದುಬಿಟ್ಟು ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಬಸ್ಸು ಪರವಾಗಿಲ್ಲ, ಬೆಳಗ್ಗೆ ಬೇಗ ಬರೋದ್ರಿಂದ ಅಷ್ಟೊಂದು ರಶ್ ಇರೋದಿಲ್ಲ. ಮತ್ತು ಬಸ್ಗಳು ಕೂಡ ಬೇಗನೆ ಸಿಗುತ್ತೆ. 9 ಗಂಟೆ ಆಯಿತು ಅಂದರೆ ಬಸ್ಸು ತುಂಬ ಕಡಿಮೆ. ನಾವು ಹೋಗೋ ಹಾಸ್ಪಿಟಲ್ ಸೈಡು ಬಸ್ಸು ತುಂಬ ಕಡಿಮೆ ಇರುತ್ತೆ. ಈಗ ನಾವು ಹೋಗ್ತಿದ್ದಂಗೆ ಬಸ್ಸು ಸಿಕ್ತು. ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ಲ, ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಬಸ್ ಬಂತು. ಹಾಗೆಯೇ ನಾವು ಹಾಸ್ಪಿಟಲ್ ಕೂಡ ರೀಚ್ ಆದ್ವಿ. ಹಾಸ್ಪಿಟಲ್ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಹಾಸ್ಪಿಟಲ್ಗೆ ನಡ್ಕೊಂಡು ಬರ್ತಾ ಇದ್ದೀವಿ. ಜಾಸ್ತಿ ದೂರ ಇಲ್ಲ, ಜಸ್ಟ್ ಆಪೋಸಿಟಲ್ಲೇ, ಬಸ್ ಸ್ಟಾಪ್ ಆಪೋಸಿಟಲ್ಲೇ ನಮಗೆ ಹಾಸ್ಪಿಟಲ್ ಕಾಣಿಸುತ್ತೆ ನೋಡಿ. ಇದೇ ಹಾಸ್ಪಿಟಲು. ಇಲ್ಲಿಂದ ಅಲ್ಲಿಗೆ ಹೋದರೆ ಆಯಿತು. ನಾವು ಆದಷ್ಟು ಬೇಗನೆ ಬಂದಿದ್ದೀವಿ, ಬೆಳಗ್ಗೆನೆ ಬಂದಿರ್ತೀವಲ್ವ, ಹಾಗಾಗಿ ಯಾರೂ ಇರಲಿಲ್ಲ. ನಮ್ಮ ಥರನೇ ಬಂದಿರೋರು ಆಲ್ರೆಡಿ ನಮಗಿಂತ ಮುಂಚೆ ಒಂದಿಬ್ಬರು ಬಂದಿದ್ರು, ನಾವು 3ನೇವರಾಗಿದ್ವಿ. ಹಾಗಾಗಿ ಇವತ್ತು ಚೆಕಪ್ ಕೂಡ ಬೇಗ ಆಗುತ್ತೆ, ಬೇಗ ಮನೆಗೆ ಹೋಗ್ಬೋದು ಅಂತ ಹೇಳಿ ಅನ್ಕೊತಾ ಇದ್ವಿ. ಯಾಕಂದರೆ ಈ ಅಥರ್ವನ ಹಿಡ್ಕೊಂಡು ಇರೋದಿದೆ ಅಲ್ವಾ, ತುಂಬ ಕಷ್ಟ. ಒಂದು ವೇಳೆ ಬೇಗನೆ ಹೋದರೆ ಅಥರ್ವನ ಸ್ಕೂಲ್ ಕೂಡ ಕಳಿಸ್ಬೋದು ಅಂತ ಅಂದ್ಕೊಂಡ್ವಿ. ನಾವು ಕುತ್ಕೊತಾ ಇದ್ದಂಗೆ ಅಷ್ಟು ಜನಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ರು. ಕ್ಯೂವಲ್ಲಿ ಎಲ್ಲ ಟೋಕನ್ ತಗೊಂಡು ಕುತ್ಕೊತಾ ಇದ್ದಾರೆ. ನಮ್ಮ ಅಥರ್ವ ನೋಡಿ ಇಲ್ಲೇ
ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ. ಇವನ್ ಹಿಡಿಯೋದೇ ತುಂಬ ಕಷ್ಟ ಆಯಿತು. ಇವನ ಜೊತೆ ಓಡೋದು, ವಾಕಿಂಗ್ ಮಾಡೋದು ನಮಗೆ ಅಲ್ಲೇ ಸ್ಟಾರ್ಟ್ ಆಯಿತು ಇವನ ಜೊತೆ ಕಷ್ಟ. ಹಾಗೆ ಸುಮಾರು ಹೊತ್ತಾಯಿತು. ಇವತ್ತೇನಪ್ಪ ಅಂದರೆ ನಮ್ಮದು ಚೆಕಪ್ ಬೇಗ ಆಯಿತು. ಆದರೆ ಸ್ವಲ್ಪ ಟೆಸ್ಟ್ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾವು 11 ಗಂಟೆಗೆ ಚೆಕಪ್ ಮಾಡಿಸ್ಕೊಂಡು ಇನ್ನೇನು ಹೋಗೋದು ಅಂತ ಅಂದ್ಕೊಂಡಿದ್ವಿ. ಡಾಕ್ಟ್ರು ಬರಲೇ ಇಲ್ಲ, ಸ್ವಲ್ಪ ಹೊತ್ತು ಲೇಟ್ ಮಾಡಿದ್ರು. ಹಾಗಾಗಿ ಇವಾಗ 2:30 ಆಗಿದೆ, 2:15 ಆಗಿದೆ ಮಧ್ಯಾಹ್ನ. ಇಷ್ಟೊತ್ತಾದರೂ ನಮ್ಮಮ್ಮ ಪಾಪ ಬೆಳಗ್ಗೆ ತಿಂಡಿ ತಿಂದೇ ಬಂದಿದ್ರು, ಬೇಗನೆ ಹೋಗ್ತೀವಿ ಅಂತ ಹೇಳಿ. ಹಾಗಾಗಿ ಮಧ್ಯಾಹ್ನನೂ ಊಟ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಊಟ ಮಾಡೋಕ್ಕೆ ಅಂತೇಳಿ ಅಮ್ಮ ಇಡ್ಲಿ ತಗೊಬಂದಿದ್ರು. ಇಡ್ಲಿ ತಿಂದ್ಬಿಟ್ಟು ಹಾಗೆ ಇಲ್ಲೇ ಬರೋದಲ್ವಾ ನೆಕ್ಸ್ಟ್ ಡೆಲಿವರಿಗೆ, ಹೇಗಿದೆ ಪ್ಲೇಸು ಅಂತ ಹೇಳಿ ಸುತ್ತಮುತ್ತ ನೋಡ್ತಾ ಇದ್ದೀವಿ. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಒಣಗ್ಸೋಕ್ಕೆ, ಒಳಗಡೆ ಊಟ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಹೊರಟ್ವಿ, ಮನೆ ಕಡೆ ಹೊರಟ್ವಿ. ಬಸ್ ಸ್ಟಾಪಿಗೆ ಬಂದುಬಿಟ್ಟು ಮತ್ತೆ ಬಸ್ಸು ತಕ್ಷಣಕ್ಕೆ ಸಿಕ್ತು. ಅಲ್ಲಿಂದ ಹೊರಟಿ ಮತ್ತೆ ಆಟೋ ಮಾಡಿಕೊಂಡು ಮನೆ ಹತ್ರ ಬಂದ್ವಿ. ಹೇಗೋ ಇವತ್ತಿನ ಹಾಸ್ಪಿಟಲ್ ಜರ್ನಿ ಇಷ್ಟೊತ್ತಾಯಿತು. ಇವತ್ತೇ ಏನಪ್ಪ ಅಡ್ಮಿಟ್ ಮಾಡ್ತಾರೋ ಅನ್ನೋ ಥರ ಭಯ ಕೂಡ ಆಗಿತ್ತು. ಹಾಗೆ ನಮ್ಮ ರಿಲೇಟಿವ್ಸ್ ಒಬ್ಬರು ಹಲಸಿನ ಹಣ್ಣಿನ ಗಾರ್ಗೆ ಮಾಡ್ಕೊಬಂದಿದ್ರು. ಬಿಸಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಈ ವರ್ಷ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ತುಂಬ ಟೇಸ್ಟಿಯಾಗಿತ್ತು. ನೋಡ್ತಾ ಇದ್ರೇ ಹಾಗೆ ಆಸೆ ಆಯಿತು, ತುಂಬ ಇಷ್ಟ ಆಯಿತು. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ತಿಂದ್ಬಿಟ್ಟು. ನಮ್ಮಮ್ಮ ಕೂಡ ಅಂತ ಇದ್ರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ನಾವು ಒಂದ್ಸಲಿ ಮಾಡಬೇಕು ಅಂತ ಹೇಳಿ. ಇದೊಂಥರ ನೆನಪಿರುತ್ತೆ. 9th ಮಂತಲ್ಲಿ ಈ ಥರ ಹಿಂಗೆ ಮಾಡ್ಕೊಬಂದು ಕೊಟ್ಟಿದ್ರು, ತಿಂದಿದ್ದೆ ಅಂತ ಹೇಳಿ. ಹಾಸ್ಪಿಟಲಿಂದ ಬರ್ತಾ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ಏನಂದರೆ ಕಾಲು ನೋಡಿ ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿ. ಇವತ್ತು ಜರ್ನಿ ಜಾಸ್ತಿ ಆಗಿರೋದ್ರಿಂದ ಫುಲ್ ಕಾಲೆಲ್ಲ ಕಪ್ಪೆ ಹೊಟ್ಟೆ ಥರ ಊದ್ಕೊಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಅಮ್ಮ ಬಿಸಿನೀರು ಹಾಕೋ ಅಂತ ಹೇಳ್ತಾ ಇದ್ರು. ಬಿಸಿನೀರನ್ನ ಹಾಕ್ತಾ ಇದ್ದೀನಿ ಕಾಲಿಗೆ, ಸ್ವಲ್ಪ ಊದಿರೋದು ಕಡಿಮೆ ಆಗುತ್ತೆ ಅಂತ ಹೇಳಿ. ಸಖತ್ ದಪ್ಪ ಆಗಿಬಿಟ್ಟಿದೆ. ಸಂಜೆ ಟೈಮಲ್ಲಿ ನಮ್ಮಮ್ಮ ಆ ಥರವಂಗೆ ಏನಾದರೂ ಹಸು ಅಂತ ಇರ್ತಾನೆ. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಮಂಡಕ್ಕಿ ತೊಗೊಬಂದಿದ್ರು ಮನೆ ಸಂತೆಯಲ್ಲಿ. ಅದನ್ನೇ ನೆನೆಸ್ಬಿಟ್ಟು ಒಗ್ಗರಣೆ ಹಾಕಿ ಮಂಡಕ್ಕಿ ಉಸ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಮಂಡಕ್ಕಿ ಉಸ್ಲಿ ಅಂತೂ ಸೂಪರ್ ಟೇಸ್ಟ್ ಆಗಿರುತ್ತೆ. ತುಂಬ ದಿನ ಅಪರೂಪ ಆಗಿದೆ ಇದನ್ನು ತಿಂದೆ. ಯಾವಾಗಲೂ ಟಿಫಿನಿಗೆ ಮಾಡ್ಕೊಂಡು ತಿಂತಾ ಇದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ. ಇದು ತುಂಬ ಅಂದರೆ ತುಂಬ ದಿನನೇ ಆಗೋಯ್ತು ಈ ಥರ ಮಾಡ್ಕೊಂಡು ತಿಂದಿರಲಿಲ್ಲ. ನಮ್ಮಮ್ಮ ಇವತ್ತು ಮಾಡ್ತಾ ಇದ್ದಾರೆ. ಅವನಿಗೆ ಡೈಲಿ ಸ್ಕೂಲಲ್ಲಿ 12:15ಗೆ ತಿಂಡಿ ಊಟ ಮಾಡಿಸೋದ್ರಿಂದ ಸಂಜೆ ಬಂದ ತಕ್ಷಣ ಏನಾದರೂ ಹಸುವು ಅಂತ ಹೇಳ್ತಾನೆ. ಅದೇ ಥರನೇ ಇವತ್ತು ಕೂಡ ಕೇಳ್ತಾ ಇದ್ದ. ಡೈಲಿ ತಿಂದು ಸಂಜೆ ಟೈಮಲ್ಲಿ ಏನಾದರೂ ಬೇಕು ಅವನಿಗೆ, ಅಟ್ಲೀಸ್ಟು ಏನಾದ್ರು ಒಂದು ಸ್ನ್ಯಾಕ್ಸು ಇಲ್ಲ ಅಂದರೆ ಮಾರ್ನಿಂಗ್ ಮಾಡಿರೋ ಟಿಫಿನ್ ಉಳಿದ್ರು ಕೊಟ್ಟರು ತಿಂತಾನೆ. ಅಷ್ಟು ಏನಾದರೂ ಒಂದು ಇರಲೇಬೇಕು ಅವನಿಗೆ. ಹಾಗೆ ಬರೀತಾ ಇದ್ದ ABCDನ. ಇವತ್ತು ನೋಡ್ತಿದ್ದಂಗೆ ಖುಷಿ ಆಯಿತು. ನಮ್ಮಮ್ಮ ಏನೋ ತಂದುಕೊಟ್ರು ಅಂತ ಹೇಳಿಬಿಟ್ಟು ABCD ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ನಮ್ಮ ಹತ್ರವಾ. ಹಾಗೆ ಇವತ್ತು ಸ್ನಾನ ನಾನೇ ಮಾಡ್ಕೊಬರ್ತೀನಿ ಸಂಜೆ ಅಂತ ಹೇಳಿ ಅವನೇ ಸ್ನಾನ ಮಾಡ್ಕೊಬಂದು ಅವನೇ ಡ್ರೆಸ್ ಹಾಕ್ಕೊಂಡು ಪೌಡ್ರ್ ಹಚ್ಕೊಂಡಿದ್ದಾನೆ. ನೋಡಿ ಯಾವ ಥರ ಪೌಡ್ರ್ ಹಚ್ಕೊಂಡಿದ್ದಾನೆ. ಯಾರು ಮಾಡೋದು ಬೇಡಂತೆ, ಅವ್ರ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಹೇಳಿದಾರಂತೆ. ಹಾಗಾಗಿ ನಾನೇ ಸ್ನಾನ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಅವನೇ ಸ್ನಾನ ಮಾಡಿ ಅವನೇ ಪೌಡ್ರ್ ಹಚ್ಕೊಂಡಿದ್ದಾನೆ. ತಲೆ ಬಾಚ್ಕೊತಾನಂತೆ. ಹಾಗಾಗಿ ಬಾಚಣಿಕೆ ಕೇಳ್ತಾ ಇದ್ದ. ಬಾಚಣಿಕೆ ತಗೊಂಡು ನೋಡಿ ಯಾವ ಥರ ತಲೆ ಬಾಚ್ಕೊತಾ ಇದ್ದಾನೆ. ಯಾವ ಕೆಲಸಕ್ಕೂ ನಮಗೆ ಹೇಳ್ತಾನೆ ಇಲ್ಲ ಅವನು. ನಾನೇ ಮಾಡ್ಕೊತೀನಿ, ನಾನೇ ಮಾಡ್ತೀನಿ, ನಾನು ದೊಡ್ಡವನಾಗಿದ್ದೀನಲ್ಲ ಇವಾಗ ಅಂತ ಹೇಳ್ತಾ ಇದ್ದ. ಇವತ್ತು ದೇವ್ರ ದೀಪ ಕೂಡ ಅವನೇ ಹಚ್ಚುತ್ತಾ ಇದ್ದಾನೆ. ಪೂಜೆ ದೀಪ ಒಂದು ಹಚ್ಕೊಟ್ರೆ ಸಾಕು ಹೈಟ್ ಇರೋದ್ರಿಂದ. ಹಾಗೆ ಊದ್ಬತ್ತಿ ಎಲ್ಲ ಹೋಗ್ಬಿಟ್ಟು ಅವನೇ ಬೆಳಗ್ಗೆ ಅವನೇ ಪೂಜೆ ಮುಗಿಸ್ಕೊಂಡು ಬರ್ತಾನೆ. ಡೈಲಿ ನಮ್ಮಮ್ಮ ಮಾಡೋದು ನೋಡಿದ್ದಾನಲ್ವಾ, ಹಾಗಾಗಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಎಲ್ಲ ತಿಳ್ಕೊಬಿಟ್ಟಿದ್ದಾನೆ. ಹಾಗಾಗಿ ಎಲ್ಲ ಕಡೆ ಅವನಿಗೆ ಯಾರು ಹೇಳೋದೇ ಬೇಡ, ಅವನೇ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾನೆ. ಪರವಾಗಿಲ್ಲ, ಒಂದೊಂದು ಸರಿ ನಾವು ಹೇಳಿದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಕೇಳ್ತಾನೆ. ಆವಾಗ ಏನೂ ಅನ್ಸೋದಿಲ್ಲ, ಫುಲ್ ಖುಷಿ ಆಗುತ್ತೆ. ಏನೋ ಒಂದೊಂದು ಸಲ ಏನಾಗುತ್ತೆ ಅಂದರೆ ತುಂಬ ತಲೆ ಹರಟೆ ಮಾಡಿಬಿಡ್ತಾನೆ. ಅವ್ನು ಹಿಡಿಯೋಕ್ಕೆ ಆಗಲ್ಲ. ಅವ್ನ ಕಿತಾಪತಿ ನೋಡಿಬಿಟ್ರೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಆ ಥರ ಎಲ್ಲ ಮಾಡ್ತಾನೆ. ಇವತ್ತು ಒಂದೊಂದು ಸಲ ಎಷ್ಟು ಚೆನ್ನಾಗಿ ನೀಟಾಗಿ ಈ ಥರ ಪೂಜೆ ಮಾಡ್ತಾ ಇರೋದು ಎಲ್ಲ ನೋಡಿಬಿಟ್ರೆ ಖುಷಿ ಆಗುತ್ತೆ. ಅವನು ಸಣ್ಣ ಕೈಯಲ್ಲಿ ಆ ಊದ್ಬತ್ತಿ ಬೆಳಗ್ತಾ ಇರೋದು ನೋಡಿ ಅವನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಟೋಟಲಿ ಅವನಿಗೆ ಸಿಟ್ಟು ಬರದೆ ಅವ್ನು ಹೇಳಿದ್ದೆಲ್ಲ ಮಾಡಿಸ್ಕೊತ ಇದ್ರೆ ತುಂಬ ಖುಷಿಯಾಗಿರ್ತಾನೆ. ನಾವು ಯಾವ್ದಾದ್ರು ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಬಂದ ಅಂದರೆ ಕೂಗೋದ್ರೆ ಸ್ವಲ್ಪ ಬೇಜಾರಾಗ್ತಾನೆ. ಹಾಗೆ ಇವತ್ತು ಸಂಜೆ ಊಟಕ್ಕೆ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು. ಹಾಗೆ ಇವತ್ತು ನೆಂಚ್ಕೊಳಕ್ಕೆ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಈ ಥರ ಜಬ್ಮೀನ್ನ ಸುಡ್ತಾ ಇದ್ದಾರೆ. ಈ ಥರ ಸುಟ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಮನೆಗೂ ಸುಟ್ಟಿದ್ರೆ ಈ ಥರ ಕಮೆಂಟ್ ಮಾಡಿ ಸುಡ್ತೀರಾ ಅಂತ ಹೇಳಿಬಿಟ್ಟು. ನಮ್ಮ ಮನೆಗಂತೂ ಈ ಥರ ಏನಾದರೂ ಸೈಡ್ಸಿಗಿಲ್ಲ ಅಂದರೆ ಈ ಥರ ಸುಟ್ಕೊಂಡು ತಿನ್ನೋ ಅಭ್ಯಾಸ ಇದೆ. ಹಾಗೆ ಇವತ್ತು ಊಟ ಮಾಡಿಬಿಟ್ಟು ಸಂಜೆ ರಾತ್ರಿ ವಾಕ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಇವತ್ತೇನು ಜಾಸ್ತಿ ಟೈಮ್ ಆಗಿರಲಿಲ್ಲ, ಇನ್ನೂ 9 ಗಂಟೆ ಆಗಿತ್ತು. ಹಾಗಾಗಿ ಹೊರಗಡೆ ಎಲ್ಲ ಲೈಟ್ ಎಲ್ಲ ಹಾಗೆ ಕಾಣಿಸ್ತಾ ಇದೆ. ಓಡಾಡೋ ವೆಹಿಕಲ್ಸ್ ಎಲ್ಲ ಬರ್ತಾ ಇದ್ದಾವೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.